ನಮಸ್ತೆ ಪ್ರೀತೀಸ್ ಕುಕಿಂಗ್ ಚಾನಲ್ಗೆ. ನಾವು ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ನುಚ್ಚು ಮತ್ತು ಮಜ್ಜಿಗೆ ಆಮ್ರವನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ನಾನು ಜೋಳದ ನುಚ್ಚನ್ನು ತೊಳಿತಾ ಇದ್ದೀನಿ. ಇದನ್ನು ಹಿಂದಿನ ದಿವಸನೇ ರಾತ್ರಿ ಜೋಳದ ನುಚ್ಚನ್ನು ತೊಳೆದ್ಬಿಟ್ಟು ಕೆಲವೊಬ್ಬರು ಹುಳಿ ಬರಬೇಕು ಅಂತ ಸ್ವಲ್ಪ ಬೆಚ್ಚಗೆ ನೀರಲ್ಲಿ ಮೊಸರು ಹಾಕಿಬಿಟ್ಟು ಈ ಜೋಳದ ನುಚ್ಚನ್ನು ನೆನೆ ಇಟ್ಟಿರ್ತಾರೆ. ಸೊ ಇದನ್ನು ಕ್ಲೀನಾಗಿ ತೊಳೆದಿಡೋದ್ರಿಂದ ಅದರಲ್ಲಿ ಜೋಳದಲ್ಲಿರುವ ಮೇಲ್ಗಡೆ ಇರುವ ಒಟ್ಟು ಅಂತಾರಲ್ಲ ಅದೆಲ್ಲ ಕ್ಲೀನಾಗಿ ತೊಳ್ಕೊಳ್ಳೋದ್ರಿಂದ ಹೋಗಿಬಿಡುತ್ತೆ. ಈ ಥರ ಬಸಿದು ತೊಳ್ಕೊಂಬಿಟ್ಟು ಅದನ್ನು ರಾತ್ರಿಯೇ ನೆನೆ ಇಟ್ಕೊಂಡು ಬಿಟ್ಟಿರಬೇಕು ಮೊಸರು ಹಾಕಿ ಸ್ವಲ್ಪ ಬೆಚ್ಚಗೆ ನೀರಲ್ಲಿ. ಇವಾಗ ಏನು ಮಾಡಬೇಕು ಅಂದರೆ ಕೆಲವೊಬ್ಬರು ನೆನೆ ಇಟ್ಕೋದಿಲ್ಲ ಅಂದರೆ ಬೆಳಗ್ಗೆ ಟೈಮೇ ನೆನೆ ಇಟ್ಕೊಂಡು ಆ ಥರನೂ ಮಾಡ್ಬೋದು. ನಾವು ಮಧ್ಯಾಹ್ನಕ್ಕೆ ಮಾಡ್ಕೋತೀವಿ ಅಂದರೆ ಬೆಳಗ್ಗೆ ಮಾಡ್ಕೋಬೋದು. ಇವಾಗ ನೋಡ್ತಾ ಇದ್ದೀರಾ, ಒಂದು ಒಲೆ ಮೇಲೆ ಸ್ಟವ್ ಮೇಲೆ ನಾವು ನೀರು ಕಾಯಕ್ಕಿಟ್ಟು ಸ್ವಲ್ಪ ಉಪ್ಪು ಹಾಕಿಬಿಡಬೇಕು. ಉಪ್ಪು ಹಾಕಿ ನಾವೇನು ತೊಳ್ಕೊಂಡಿರ್ತೀವಿ ಜೋಳದ ನುಚ್ಚನ್ನು ಅದಕ್ಕೆ ಹಾಕಿಬಿಟ್ಟು ಹಾಗೆ ಕೈ ಬಿಡ್ದೇ ತಿರುಗಿಸ್ತಾ ಇರಬೇಕು. ಅಂದರೆ ಕೈ ಬಿಟ್ಟರೆ ಏನಾಗುತ್ತೆ, ಕೆಲವೊಂದು ಸಾರಿ ಗಂಟಾಗೋ ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪ ಅದು ಗಟ್ಟಿ ಬರೋವರೆಗೂ ಈ ಜೋಳದ ನುಚ್ಚನ್ನು ಕೈ ಆಡಿಸ್ತಾನೆ ಇದ್ದರೆ ಅದು ಗಂಟಾಗೋದಿಲ್ಲ. ಸೊ ಚೆನ್ನಾಗಿಯೂ ಕುದಿ ಬರುತ್ತೆ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಅದನ್ನು ಕೈ ಆಡಿಸ್ತಾನೆ ಇದ್ದರೆ ಗಂಟಾಗೋದಿಲ್ಲ ಮತ್ತು ನುಚ್ಚು ಕೂಡ ಚೆನ್ನಾಗಿ ಕುದಿಯುತ್ತೆ. ಸೊ ನೋಡ್ತಾ ಇದ್ದೀರಾ, ಅದನ್ನು ಹೀಗೆ ಕೈ ಆಡಿಸ್ತಾನೆ ಇರಬೇಕು. ಸೊ ಒಂದು ಸ್ವಲ್ಪ ಗಟ್ಟಿ ಆಗೋವರೆಗೂ ಕೈ ಆಡಿಸ್ತಾ ಇದ್ದರೆ ಅದು ಚೆನ್ನಾಗಿ ಬೇಯುತ್ತೆ ಕೂಡ. ಇದ್ರ ಜೊತೆ ನಮ್ಮ ಕಡೆ ಎಲ್ಲ ಬೇರೆ ಬೇರೆ ಥರ ಸಾಂಬಾರು ಮಾಡ್ತಾರೆ. ನಾನಿವತ್ತು ಮಜ್ಜಿಗೆ ಆಮ್ರ ಮಾಡಿ ತೋರಿಸ್ತೀನಿ ಇದ್ರ ಜೊತೆಗೆ. ಸೊ ನೋಡಿ, ಇವಾಗ ಅದೇನಾಗ್ತಾ ಇದೆ ಅಂದರೆ ನುಚ್ಚು ತುಂಬ ಚೆನ್ನಾಗಿ ಥಿಕ್ನೆಸ್ ಬರ್ತಾ ಇದೆ, ಇವಾಗ ಗಟ್ಟಿ ಆಗ್ತಾ ಇದೆ. ನೋಡ್ತಾ ಇದ್ದೀರಾ, ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಅಲ್ವಾ. ಹೀಗೆ ಕೈ ಆಡಿಸ್ತಾನೆ ಇರಬೇಕು ಸ್ವಲ್ಪ ಗಟ್ಟಿ ಆಗೋವರೆಗೂ. ಗಟ್ಟಿ ಆದಮೇಲೆ ಇದ್ರ ಮೇಲೆ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಬಿಟ್ರೆ ಅದು ನುಚ್ಚು ಚೆನ್ನಾಗಿ ಕುದ್ಕೊಂಡಿರುತ್ತೆ. ಅದನ್ನು ಸ್ವಲ್ಪ ಆರೋಗ್ಯ ಸ್ವಲ್ಪ ಬೇಯೋವರೆಗೂ ಹೀಗೆ ಕೈ ಆಡಿಸ್ತಾನೆ ಇರಬೇಕು. ಸೊ ಇವಾಗ ಏನಾಗಿದೆ, ನುಚ್ಚು ಗಟ್ಟಿಯಾಗಿದೆ ಆಲ್ರೆಡಿ. ನೋಡ್ತಾ ಇದ್ದೀರಾ, ನೋಡಿ ಹೇಗೆ ಗಟ್ಟಿ ಬಂದಿದೆ ಅಂತ. ಸ್ವಲ್ಪ ಗಟ್ಟಿಯಾಗಿದೆ. ಸೊ ಇದನ್ನೇ ಲೋ ಫ್ಲೇಮಲ್ಲಿ ಇಟ್ಟು ಮುಚ್ಚಿಬಿಟ್ರೆ ನುಚ್ಚು ರೆಡಿ ಆಗುತ್ತೆ. ಇವಾಗ ನಿಮಗೆ ಮಜ್ಜಿಗೆ ಆಮ್ರ ಮಾಡೋಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಮೆಣಸಿನ್ಕಾಯಿ, ಮೊಸರನ್ನು ಒಂದು ಬೌಲಿಗೆ ಹಾಕ್ಕೊಂಡ್ಬಿಡ್ಬೇಕು. ಮೊಸರು ಒಂದು ಬೌಲ್ ತೊಗೊಂಡಿದ್ದೀವಿ. ಇವಾಗ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಜೀರಿಗೆ, ಉಪ್ಪು ಹಾಕ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಕುಟ್ಕೊಂಡ್ಬಿಡ್ಬೇಕು ಕಲ್ಲಲ್ಲಿ. ನನಗೆ ಯಾವಾಗಲೂ ಮಿಕ್ಸಿ ಯೂಸ್ ಮಾಡಲ್ಲ, ಕಲ್ಲಲ್ಲಿ ಕುಟ್ಟೋದು. ಸೊ ಚಿಕ್ಕದಿದ್ರೂ ಪರವಾಗಿಲ್ಲ, ಅದರಲ್ಲೇ ನಾನು ರೆಡಿ ಮಾಡ್ಕೊಳ್ತೀನಿ. ಯಾವುದೇ ಮೆಣಸಿನ್ಕಾಯಿದು ಯಾವುದೇ ಚಟ್ನಿ ಆದ್ರೂ ಚೆನ್ನಾಗಿ ಫೈನಾಗಿ ಆಗುತ್ತೆ ಅದು. ಸೊ ಅದನ್ನು ಚೆನ್ನಾಗಿ ಕುಟ್ಕೊಂಡ್ಬಿಟ್ಟು ನೋಡಿ, ಅಷ್ಟರಲ್ಲೇ ಚೆನ್ನಾಗಿ ಸಣ್ಣಾಗಿಬಿಡ್ತದೆ. ಸೊ ಅದನ್ನು ಪೇಸ್ಟನ್ನ ಏನು ಮಾಡೋದು, ಆ ಮೊಸರು ಇರುತ್ತಲ್ಲ ಮೊಸರಕ್ಕೆ ಹಾಕ್ಕೊಂಡ್ಬಿಟ್ಟು ಅದನ್ನು ಮಜ್ಜಿಗೆ ಕಡಿಯೋದ್ರಿಂದ ಕಡಿಯೋದು. ಆವಾಗ ಮಜ್ಜಿಗೆ ಮಾಡಿದವ್ರ ಥರ ಸ್ವಲ್ಪ ಕೈ ಆಡಿಸ್ಬಿಟ್ಟು ಅದಕ್ಕೆ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಬಿಟ್ಟು ನೆಕ್ಸ್ಟ್ ಮತ್ತೆ ಅದನ್ನು ಕಡಿದ್ಬಿಟ್ಟು ಸ್ವಲ್ಪ ಮಜ್ಜಿಗೆ ಥರ ಮಜ್ಜಿಗೆ ಮಾಡ್ಕೊಂಬಿಡಬೇಕು. ಅದನ್ನು ಕಡಿದ್ಬಿಟ್ಟು ಮಜ್ಜಿಗೆ ಮಾಡಿಕೊಂಡು ಒಂದು ಕಡೆಗೆ ಸೈಡ್ ಎತ್ತಿಕ್ಕೊಂಬಿಡಬೇಕು. ಇವಾಗ ಇದಕ್ಕೆ ಏನು ಮಾಡಬೇಕು, ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೋಬೇಕು. ಅರಿಶಿಣ ಪುಡಿ ಹಾಕ್ಕೊಂಡು ಮತ್ತೆ ಮಜ್ಜಿಗೆ ಥರ ಮಾಡಿಬಿಟ್ಟು ಇವಾಗ ಅದಕ್ಕೆ ಒಗ್ಗರಣೆ ಕೊಡೋಣ. ಒಗ್ಗರಣೆಗೆ ಎಣ್ಣೆ 2 ಸ್ಪೂನ್ ಹಾಕ್ಕೊಂಬಿಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ, 1-2 ಎಸಳು ಬೆಳ್ಳುಳ್ಳಿನ ಕುಟ್ಟಿಟ್ಕೊಂಡ್ಬಿಟ್ಟು ಬೆಳ್ಳುಳ್ಳಿ ಹಾಕ್ಕೊತಾರೆ. ಹಾಕ್ಕೊಂಡು ಅದಕ್ಕೆ ಮೇನು ಒಗ್ಗರಣೆಗೆ ಅಂದರೆ ಇಂಗು ತುಂಬ ಇಂಪಾರ್ಟೆಂಟು, ತುಂಬ ಚೆನ್ನಾಗಿರುತ್ತೆ ಹಿಂಗೆ ಹಾಕ್ಕೊಂಡ್ರೇ. ಇವಾಗ ನೋಡ್ತಾ ಇದ್ದೀರಾ, ಜೀರಿಗೆ, ಸಾಸಿವೆ ಹಾಕ್ಕೊಂಡೆ, ಬೆಳ್ಳುಳ್ಳಿ ಹಾಕ್ಕೊಂಡೆ, ಮತ್ತು ಇವಾಗ ಕರಿಬೇವು, ಆಮೇಲೆ ಹಿಂಗನ್ನು ಲಾಸ್ಟಿಗೆ ಹಾಕ್ಕೊಂಬಿಟ್ಟು ಆ ಮಜ್ಜಿಗೆ ಮಜ್ಜಿಗೆ ಏನು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ನೋಡಿ, ಅದಕ್ಕೆ ಇವಾಗ ಹಾಕಿಬಿಡೋಣ. ಇವಾಗ ಅದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪ ಮಜ್ಜಿಗೆ ತೊಗೊಂಡು ಒಗ್ಗರಣೆ ಹಾಕಿರೋ ಇದಕ್ಕೆ ಹಾಕಿ ಮತ್ತೆ ಸುರಿಬೇಕು. ಆವಾಗ ಕರೆಕ್ಟಾಗಿ ಮಿಕ್ಸ್ ಮಾಡಿದರೆ ಮಜ್ಜಿಗೆ ಆಮ್ರ ರೆಡಿ ಆಗುತ್ತೆ. ಇವಾಗ ನೋಡಿದ್ರಲ್ಲ, ಆವಾಗಲೇ ಮಾಡಿದ ನುಚ್ಚು ಗಟ್ಟಿಯಾಗಿದೆ. ಅದನ್ನು ಇವಾಗ ನಾವು ತಟ್ಟೆಗೆ ಸರ್ವ್ ಮಾಡಿಕೊಂಡ್ರೆ ನೋಡಿ ಒಂಥರ ಗಟ್ಟಿಯಾಗಿದೆ. ಇದು ತುಂಬ ಹೆಲ್ದಿ ಫುಡ್ಡು, ಚೆನ್ನಾಗಿರುತ್ತೆ ಕೂಡ. ಆಮೇಲೆ ಈ ಕಡೆಗೆ ಮಜ್ಜಿಗೆ ಸಾಂಬಾರು ಮಾಡಿದ್ದೀವಲ್ಲ ಅದನ್ನೂ ಕೂಡ ಹಾಕ್ಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.